ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಜೊತೆಗೆ ಒಂದು ಶಾರ್ಟ್ ವೀಡಿಯೋ ಅಪ್ಲಿಕೇಶನ್ಗಳಲ್ಲಿ ತುಂಬ ವೈರಲ್ ಆಗ್ತಿರುವಂಥ ವೀಡಿಯೋ ಯಾವುದಪ್ಪ ಅಂತಂದರೆ ಇವಾಗ ನಾನು ನಿಮಗೆ ತೋರಿಸ್ತೀನಿ, ನೋಡ್ಕೊಂಡು ಬನ್ನಿ. ಓಕೆ ಗೈಸ್, ಇವಾಗ ನೀವು ನೋಡಿದ್ರೆ ವೀಡಿಯೋ ಕ್ಲಿಪ್ನ ಆ ಥರ ಒಂದು ಎಡಿಟ್ನ ಹೆಂಗೆ ನೀವು ಮೊಬೈಲಲ್ಲಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿ ನೀವು ವೀಡಿಯೋನ ರೆಕಾರ್ಡ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಹತ್ರ ಒಂದು ಫೋಟೋ ಇದ್ದರೆ ಸಾಕು, ಆ ಒಂದು ಫೋಟೋನ ಈ ಥರ ನೀವು ಎಡಿಟ್ ಮಾಡ್ಬೋದು. ಓಕೆ, ಸೊ ಹೆಂಗೆ ಅಂತ ನೋಡೋಣ. ವೀಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆ ವೀಡಿಯೋಸ್ ಆದರೆ ಒಂದು ಲೈಕ್ನ ಮಾಡಿ. ಆ್ಯಂಡ್ ಈ ಒಂದು ವೀಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಓಕೆ, ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಇವಾಗ ನೀವು ಆ ಥರ ಒಂದು ಎಡಿಟ್ನ ಮಾಡಬೇಕು ಅಂತಂದರೆ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೋಬೇಕು. ಯಾವುದಪ್ಪ ಒಂದು ಅಪ್ಲಿಕೇಶನ್ ಅಂತಂದರೆ ನಾಯ್ಸ್ ಅಂತ, NOIZZ. ಸೊ ಇದನ್ನು ನೀವು ಪ್ಲೇಸ್ಟೋರಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಇದು ಆ್ಯಪಲ್ ಫೋನು, ಆ್ಯಪಲ್ ಸ್ಟೋರಲ್ಲಿ ಸರ್ಚ್ ಮಾಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇದು ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ನೀವು ಓಪನ್ ಮಾಡಬೇಕು. ಸೊ ಓಪನ್ ಮಾಡ್ತು ಅಂದ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಮೇಲ್ಗಡೆ ಕಟ್ ಅಂತ ಬರುತ್ತೆ. ಸೊ ಈ ಥರ ಒಂದು ಎಡಿಟ್ ಬೇಕು ಅಂತಂದರೆ ಕಟ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಅಂತಂದರೆ ಫೋಟೋ ಕಟ್ ಮಾಡಿಬಿಟ್ಟು ಬೇರೆ ಒಂದು ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ಆ್ಯಂಡ್ ಮ್ಯಾಜಿಕ್ ಸ್ಕೈ ಅಂತ ಬರುತ್ತೆ. ಸೊ ಇಲ್ಲಿ ಸ್ಕೈಯಲ್ಲಿ ನಿಮಗೆ ಡಿಫ್ರೆಂಟಾಗಿ ಇಂಟರ್ಫೇಸ್ಗಳು ಬರುತ್ತೆ. ಸೊ ಈ ಥರ ಒಂದು ಎಡಿಟ್ನ ನೀವು ಮಾಡ್ಕೋಬೋದು. ಸೊ ಇದು ಮ್ಯಾಜಿಕ್ ಸ್ಕೈಯಲ್ಲಿ ಇರುತ್ತೆ. ಸೊ ಆ್ಯಂಡ್ ಇಲ್ಲಿ ಅಡ್ವರ್ಟೈಸ್ಮೆಂಟ್ ಬರ್ತದೆ, ಇರಿ ಒಂದು ನಿಮಿಷ. ಓಕೆ, ಆ್ಯಂಡ್ ಅದ್ರ ಜೊತೆಗೆ ಜೋಕರ್ ಫೇಸ್ ಇರುತ್ತೆ. ಜೋಕರ್ ಫೇಸ್ನ ನೀವು ಮಾಡಬೇಕು ಅಂತಂದರೆ ಈ ಡ್ಯಾನ್ಸ್ ಮಾಡ್ತಾ ಇರುತ್ತೆ, ಅದಕ್ಕೆ ನಿಮ್ಮ ಒಂದು ಫೋಟೋನ ನೀವು ಆ್ಯಡ್ ಮಾಡಬೇಕು ಅಂತಾರೆ ಈ ಥರ ಆ್ಯಡ್ ಮಾಡ್ಕೋಬೋದು. ಸೊ ಇಲ್ಲಿ ಹಲವಾರು ಥರ ಎಫೆಕ್ಟ್ಸ್ಗಳಿದ್ದಾವೆ. ಓಕೆ, ಇಲ್ಲಿ ಹಾರ್ಟ್ ಇದೆ, ಹಾರ್ಟಲ್ಲಿ ನಿಮಗೆ ಈ ಥರ ಫೋಟೋಸ್ಗಳೆಲ್ಲ ಎಡಿಟ್ ಮಾಡ್ಬೋದು. ಲವ್ ಇದೆ, ಬರ್ತ್ಡೇ ಇದೆ, ಬರ್ತ್ಡೇಗೆ ಏನಾದರೂ ವಿಶ್ ಮಾಡಬೇಕು ಅಂತಂದರೆ ಕೂಲ್ ಇದೆ. ಸೊ ಕೂಲಲ್ಲಿ ನಿಮ್ಗೆ ಈ ಥರ ಒಂದು ಎಡಿಟ್ಗಳು ಬರುತ್ತೆ. ಸೊ ಏರ್ ಸಲೂನು ಕೂಡ ಇದೆ. ಸೊ ನಿಮಗೆ ಏರಲ್ಲಿ ಏನಾದರೂ ಡಿಫ್ರೆಂಟಾಗಿ ಮಾಡಬೇಕು ಅಂತಂದರೆ ಇಲ್ಲಿ ಮಾಡ್ಬೋದು. ಸೊ ಇವಾಗ ನಾನು ನಿಮಗೆ ನಾನು ವೀಡಿಯೋ ಕ್ಲಿಪ್ ತೋರಿಸೋದಲ್ಲ, ಆ ಥರ ಒಂದು ಎಡಿಟ್ನ ಹೆಂಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ಒಂದು ಸರ್ಚ್ ಬಾಕ್ಸ್ ಇದೆ. ಈ ಒಂದು ಸರ್ಚ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡೋದು ಅಂತಂದರೆ ಇಲ್ಲಿ ನೀವು ಯಾವ ಎಫೆಕ್ಟ್ ಬೇಕಾದ್ರೂ ನೀವು ಸರ್ಚ್ ಮಾಡ್ಬೋದು. ಓಕೆ, ಸೊ ನಾನಿವಾಗ ಆ ಒಂದು ಸಾಂಗ್ನ ಸರ್ಚ್ ಮಾಡ್ತಾಯಿದ್ದೀನಿ, ಮಾಯಾ ಹೀ ಅಂತ. ಸೊ ಇವಾಗ ನಾನು ಸರ್ಚ್ ಕೊಡ್ತಾ ಇದ್ದೀನಿ. ಓಕೆ, ಸರ್ಚ್ ಕೊಟ್ಟಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಮೊದಲನೇದೇ ಬಂತು. ಸೊ ಈ ಒಂದು ಎಫೆಕ್ಟ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಸೊ ಈ ಎಫೆಕ್ಟ್ ಮೇಲೆ ಕ್ಲಿಕ್ನ ಮಾಡ್ತು ಅಂತಂದರೆ ಫಸ್ಟು ನಿಮ್ಗೆ ಇಲ್ಲಿ ಪೇಮೆಂಟ್ನ ಕೇಳುತ್ತೆ. ಓಕೆ, 1 ಇಯರ್ಗೆ $59 ಕೇಳುತ್ತೆ. ನೀವು ಫ್ರೀಯಾಗಿ ನೀವು ಮಾಡಬೇಕು ಎಡಿಟ್ನ ಅಂತಂದರೆ ಇಲ್ಲಿ ವಾಚ್ ವಿಡಿಯೋ ಟು ಅನ್ಲಾಕ್ ಅಂತಿದೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಒಂದು 15 to 30 ಸೆಕೆಂಡ್ ಇರುತ್ತೆ. ಅದನ್ನು ನೀವು ನೋಡಿದ್ರೆ ಸಾಕು, ಫ್ರೀಯಾಗಿ ಎಡಿಟ್ ಮಾಡ್ಬೋದು. ಇವಾಗ ನಾನು ದುಡ್ಡು ಕೊಟ್ಟು ಮಾಡ್ತಾಯಿಲ್ಲ, ಸೊ ಆ ಒಂದು ಕಾರಣಕ್ಕೆ ವಾಚ್ ವಿಡಿಯೋ ಟು ಅನ್ಲಾಕ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಈ ಒಂದು ಅಡ್ವರ್ಟೈಸ್ಮೆಂಟ್ನ ನಾನು ನೋಡಬೇಕು, 10 ಸೆಕೆಂಡ್ ಇದೆ. ಸೊ ನೋಡಾದಮೇಲೆ ಓಪನ್ ಆಗುತ್ತೆ. ಬೇಕಾದ್ರೆ ಇವಾಗ ನಾನು ನಿಮಗೆ ಲೈವಾಗಿ ತೋರಿಸ್ತೀನಿ ನೋಡಿ, ಇನ್ನು 3 ಸೆಕೆಂಡ್ ಇದೆ. ಸೊ ಇವಾಗ ನಾನು ಇಂಟು ಹೊಡೆದು ಓಪನ್ ಮಾಡಿದೆ. ಇಲ್ಲಿ ನನ್ನ ಒಂದು ಗ್ಯಾಲರಿಲಿ ಇರುವಂಥ ಒಂದು ಫೋಟೋಸ್ಗಳು ಇವಾಗ ಎಲ್ಲ ಬಂದಿದ್ದಾವೆ. ಸೊ ಇವಾಗ ನಾನು ಇಲ್ಲಿ ಒಂದು ಫೋಟೋನ ಸೆಲೆಕ್ಟ್ ಮಾಡ್ತೀನಿ. ಓಕೆ ಗೈಸ್, ಇವಾಗ ನಾನು ಫೋಟೋನ ಸೆಲೆಕ್ಟ್ ಮಾಡಿದ್ದೀನಿ. ಓಕೆ ಮೇಲೆ ಕ್ಲಿಕ್ನ ಮಾಡ್ತಾಯಿದ್ದೀನಿ. ಓಕೆ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಇವಾಗ ಅದು ಲೋಡ್ ಆಗ್ತಾಯಿದೆ, ವೆಯ್ಟ್ ಮಾಡಿ. ಸೊ ಇವಾಗ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಲೋಡ್ ಆಗ್ತದೆ. 20-30% ಈ ಥರ 100% ಆಗಬೇಕು. 100% ಆಗೋ ತನಕ ನಿಮಗೆ ಬರೋದಿಲ್ಲ. ಓಕೆ, ಸೊ 90% ಆಗಿದೆ. ಒಂದು ನಿಮಿಷ ಇರಿ. ಓಕೆ, ಸೊ ಇವಾಗ ಬಂದಿದೆ ನೋಡಿ. ನೋಡಿ, ಸೊ ಇವಾಗ ಇದು ಬಂದಿದೆ. ಸೊ ನೀವು ಇದನ್ನು ಸೇವ್ ಮಾಡ್ಕೋಬೋದು. ಇಲ್ಲಿ ಸೇವ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ನ ಮಾಡ್ತು ಅಂತಂದರೆ ನಿಮ್ಮ ಒಂದು ಗ್ಯಾಲರಿಗೆ ಸೇವ್ ಆಗುತ್ತೆ. ಓಕೆ, ಒಂದು ಸ್ವಲ್ಪ ಪರ್ಫೆಕ್ಟಾಗಿ ಬರೋಲ್ಲ, ಒಂದು ಅಂದಾಜು ಮೇಲೆ ಬರುತ್ತೆ. ಬಟ್ ನೋಡಿ ಎಂಜಾಯ್ ಮಾಡೋದಕ್ಕಂತೂ ಚೆನ್ನಾಗಿರುತ್ತೆ. ಸೊ ಡೌನ್ಲೋಡ್ ಮಾಡಿಕೊಂಡು ನೀವು ಇದನ್ನು ಶೇರ್ ಮಾಡ್ಕೋಬೋದು. ಸೊ ಈ ಥರ ನೀವು ಈ ಥರ ಒಂದು ಎಡಿಟ್ನ ನೀವು ಮಾಡ್ಕೋಬೋದು ಮೊಬೈಲಲ್ಲಿ ಅಂತ ಹೇಳ್ತಾ, ಐ ಥಿಂಕ್ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೆನ್ನೆ ಹಾಕಿದೆ, ಎಲ್ಲ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್ ವೀಡಿಯೋ ನೋಡೋದಕ್ಕೆ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬೈ, ಜೈ ಹಿಂದ್, ಒಂದೇ ಮಾತರಂ.